ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಬಲದ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾವು ಎಳೆಯುವಿಕೆ, ತಳ್ಳುವಿಕೆ, ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸತಕ್ಕಂಥದ್ದು, ವಸ್ತುವಿನ ಚಲನಿರ್ತಕ್ಕಂಥ ವಸ್ತುವಿನ ದಿಕ್ಕನ್ನು ಬದಲಾಯಿಸತಕ್ಕಂಥದ್ದು, ವಸ್ತುವಿನ ಆಕಾರವನ್ನು ಬದಲಾಯಿಸತಕ್ಕಂಥದ್ದು, ಇದೆಲ್ಲ ನಾವು ಬಲ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ? ಅದೇ ರೀತಿ ನ್ಯೂಟನ್ನ ಚಲನೆಯ ನಿಯಮಗಳನ್ನು ತಿಳ್ಕೊಂಡಿದ್ದೀವಿ. ಒಂದನೇ ನಿಯಮ ಮತ್ತು ಎರಡನೇ ನಿಯಮವನ್ನ ತಿಳ್ಕೊಂಡಿದ್ದೀವಿ. ಇವತ್ತು ನಾವೇನ್ ಮಾಡೋಣ ಅಂದ್ರೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮವನ್ನ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಎರಡು ಸ್ಟ್ಯಾಂಡ್ ಗಳು ನಿಲ್ಲಿಸ್ಬಿಟ್ಟು ಮತ್ತೆ ಒಂದು ದಾರ ಕಟ್ಬಿಟ್ಟು ದಾರಕ್ಕೆ ಗಾಳಿ ತುಂಬಿರ್ತಕ್ಕಂಥ ಒಂದು ಬಲೂನ್ ಅನ್ನು ಏನ್ ಮಾಡಿದ್ದೀನಿ, ಒಂದು ಸ್ಟ್ರಾ ಅನ್ಸ್ಬಿಟ್ಟು ಇಲ್ಲಿ ನೇತಾಕಿದ್ದೀನಿ. ಅರ್ಥ ಆಯ್ತಾ? ಈಗ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ಬಲೂನ್ಗೆ ಇಲ್ಲಿ ದಾರ ಕಟ್ಟಿದ್ದೀರಲ್ವಾ, ಈ ದಾರವನ್ನ ಎಳಿತೀವಿ. ದಾರವನ್ನ ಏನ್ ಮಾಡ್ತೀನಿ, ಸೊ ಎಳೆದಾಗ ಏನಾಗ್ತದೆ, ಗಾಳಿ ಯಾವ ಕಡೆ ಹೋಗುತ್ತೆ, ಯಾವ ದಿಕ್ಕಲ್ಲಿ ಹೋಗುತ್ತೆ, ಈ ದಿಕ್ಕಲ್ಲಿ ಹೋಗುತ್ತೆ. ಸೊ ಗಾಳಿ ಈ ದಿಕ್ಕಲ್ಲಿ ಹೋದಾಗ ನಿಮ್ಮ ಬಲೂನ್ ಇದೆಯಲ್ಲ, ಇದು ಯಾವ ದಿಕ್ಕಲ್ಲಿ ಚಲಿಸುತ್ತೆ ಅಂತಕ್ಕಂಥದ್ದು ನಾವು ನೋಡೋಣ, ಪ್ರಯೋಗ ಮಾಡಿ ನೋಡೋಣ. ಓಕೆನಾ? ಸೊ ಮಾಡೋಣ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಿಧಾನಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಕಟ್ಟಿರ್ತಕ್ಕಂಥ ದಾರದ ಒಂದು ಕುತ್ತಿಗೆಯನ್ನ ಏನ್ ಮಾಡ್ತಾ ಇದ್ದೀನಿ, ಬಿಡಿಸ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಈಗ ಗಾಳಿಯನ್ನು ಆಚೆ ಬಿಡ್ತೀನಿ. ನೋಡ್ಕೊಳ್ಳಿ, ಗಾಳಿ ಯಾವ ದಿಕ್ಕಲ್ಲಿ ಹೋಗುತ್ತೆ ಮತ್ತು ಬಲೂನು ಯಾವ ದಿಕ್ಕಲ್ಲಿ ಚಲಿಸುತ್ತೆ ಅನ್ನೋದನ್ನ ನೀವು ನೋಡ್ಕೊಬಹುದು. ಓಕೆ, ಬಿಡೋಣವಾ? ಯಾವ ದಿಕ್ಕಲ್ಲಿ ಬಲೂನು, ಗಾಳಿ ಯಾವ ದಿಕ್ಕಲ್ಲಿ ಹೋಯ್ತು ಅಂದ್ರೆ ಇದು ಕ್ರಿಯೆ, ಇದು ಪ್ರತಿಕ್ರಿಯೆ. ಅರ್ಥ ಆಯ್ತು ಹೇಳ್ತಾ ಇರೋದು? ಸೊ ನ್ಯೂಟನ್ ತಮ್ಮ ಚಲನೆಯ ಮೂರನೇ ಅಂತ ಅದನ್ನೇ ಹೇಳ್ತಕ್ಕಂಥದ್ದು. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮನಾಗಿರ್ತವೆ ಮತ್ತು ವಿರುದ್ಧವಾಗಿರ್ತವೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಗಾಳಿ ಈ ದಿಕ್ಕಲ್ಲಿ ಚಲಿಸಿದ್ದು ಕ್ರಿಯೆ, ಬಲೂನು ಅದರ ವಿರುದ್ಧ ದಿಕ್ಕಲ್ಲಿ ಚಲಿಸಿದ್ದು ಪ್ರತಿಕ್ರಿಯೆ. ಸೊ ಚಲನೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡೂ ಸಹ ಸಮವಾಗಿರ್ತವೆ. ಅಂದ್ರೆ ಗಾಳಿ ಎಷ್ಟು ವೇಗವಾಗಿ ದಿಕ್ಕಲ್ಲಿ ಚಲಿಸುತ್ತೋ ಬಲೂನು ಅಷ್ಟೇ ವೇಗವಾಗಿ ಅದರ ವಿರುದ್ಧ ದಿಕ್ಕಲ್ಲಿ ಚಲಿಸುತ್ತೆ. ಇದನ್ನೇ ನಾವು ನ್ಯೂಟನ್ನ ಚಲನೆಯ ಮೂರನೆಯ ನಿಯಮ ಅಂತ ಕರಿತೀವಿ. ಮಕ್ಕಳೇ, ಈಗ ನಾವು ನ್ಯೂಟನ್ನ ಚಲನೆಯ ಮೂರನೇ ನಿಯಮವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೊಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ನೋಡಿ, ಇಲ್ಲೊಂದು ಸಣ್ಣ ಒಂದು ನಾನು ಗಾಡಿ ಮಾಡಿದ್ದೀನಿ. ಏನ್ ಮಾಡಿದ್ದೀನಿ, ಸೊ ಗಾಡಿಯಲ್ಲಿ ಏನಪ್ಪ ಅಂದ್ರೆ ಮೋಟರ್ ಇದೆ, ಮೋಟರ್ ಒಂದು ಫ್ಯಾನ್ ಫಿಕ್ಸ್ ಮಾಡಿದ್ದೀನಿ, ಮತ್ತೆ ಅದನ್ನ ರನ್ ಮಾಡಕ್ಕೆ ಒಂದು ಬ್ಯಾಟರಿ ಫಿಕ್ಸ್ ಮಾಡಿದ್ದೀನಿ, ಜೊತೆಗೆ ಇದಕ್ಕೆ ಸಣ್ಣ 4 ಚಕ್ರಗಳನ್ನ ಅಳವಡಿಸಿದ್ದೀನಿ. ಅರ್ಥ ಆಯ್ತಾ? ಈಗ ನಾನೇನ್ ಮಾಡ್ತೀನಿ, ಈ ಮೋಟರ್ ರನ್ ಮಾಡ್ತೀನಿ. ಏನ್ ಮಾಡ್ತೀನಿ, ಸೊ ರನ್ ಮಾಡಿದಾಗ ಗಾಳಿ ಯಾವ ಕಡೆ ಬೀಸುತ್ತೆ ಅನ್ನೋದನ್ನ ನೀವು ನನಗೆ ಹೇಳ್ಬೇಕು. ಓಕೆನಾ? ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಗಾಳಿ ಯಾವ ಕಡೆ ಬೀಸ್ತಾ ಇದೆ, ಆ ಕಡೆ ಬೀಸ್ತಾ ಇದೆ, ಹೌದಲ್ವಾ? ಗಾಳಿಯನ್ನು ಮುಂದಕ್ಕೆ ತಳ್ತಾ ಇದೆ. ಗಾಳಿಯ ಚಲನೆ ಮುಂದಕ್ಕೆ, ಗಾಳಿಯ ಚಲನೆ ಮುಂದಕ್ಕೆ. ಈಗ ಇದರಲ್ಲಿ ಬಿಡ್ತಿ ನೋಡಿ, ಏನಾಗ್ತದೆ ಅಂದ್ರ ಗಾಳಿ ಮುಂದಕ್ಕೆ ಚಲಿಸ್ತಾ ಇದೆ, ಗಾಳಿ ಮುಂದಕ್ಕೆ ಚಲಿಸ್ತಾ ಇದೆ, ಗಾಳಿ ಹಿಂದಕ್ಕೆ ಚಲಿಸುತ್ತೆ. ನೋಡಿ, ಕಾಣ್ತಾ ಇದೆಯಾ? ಇದನ್ನು ನಾವು ನ್ಯೂಟನ್ನ ಚಲನೆಯ ಮೂರನೇ ನಿಯಮ, ಇದನ್ನೊಂದು ಸರಳವಾಗಿರ್ತಕ್ಕಂಥ ಒಂದು ಉಪಕರಣವಾಗಿ ತಮಿಳ್ನಾಡಕ್ಕೆ ಬಳಸ್ಕೋಬಹುದು. ಅಂದ್ರೆ ಗಾಳಿಯ ಚಲನೆ ಮುಂದಕ್ಕೆ ಅಂದ್ರೆ ಕ್ರಿಯೆ ಈ ದಿಕ್ಕಲ್ಲಿದೆ, ಪ್ರತಿಕ್ರಿಯೆ ಈ ದಿಕ್ಕಲ್ಲಿದೆ. ಸೊ ಇದು ಗಾಳಿಯನ್ನ ಮುಂದಕ್ಕೆ ತಳ್ಳುತ್ತೆ. ಅದೇ ರೀತಿ ಗಾಳಿ ಏನ್ ಮಾಡುತ್ತೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದಕ್ಕೆ ಚಲಿಸುತ್ತೆ. ಇದನ್ನ ನಾವು ನ್ಯೂಟನ್ನ ಚಲನೆಯ ಮೂರನೆಯ ನಿಯಮ ಅಂತೀವಿ. ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಏನಪ್ಪ ನ್ಯೂಟನ್ ಚಲನೆಯ ನಿಯಮ ಅರ್ಥ ಆಯ್ತನಪ್ಪ? ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ನೋಡಿ, ಈ ಪ್ರಯೋಗ ಮತ್ತೊಂದ್ಸರಿ ಮಾಡೋಣ. ಅಲ್ಲಿ ಇಳಿಬೇಕು ಇದಕ್ಕೆ. ಓಕೆ, ಈಗ ನೋಡಿ, ಗಾಳಿ ಯಾವ ಕಡೆ ಪುಷ್ ಮಾಡ್ತಾ ಇದೆ, ಗಾಳಿ ಯಾವ ಕಡೆ ಬೀಸ್ತಾ ಇದೆ, ಗಾಳಿ ಯಾವ ಕಡೆ ಬೀಸ್ತಾ ಇದೆ. ಈಗ ಈ ಗಾಡಿ ಅಂದ್ರೆ ವಾಹನ ಯಾವ ಕಡೆ ಬೀಸುತ್ತೆ ನೋಡಿ, ಅದರ ವಿರುದ್ಧ ಚಲಿಸ್ತಾ ಇದೆಯಾ? ಇದನ್ನ ನಾವು ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅಂತ ಕರಿತೀವಿ. ಇದನ್ನ ನಾವು ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಅಂತ ಕರಿತೀವಿ. ಮಕ್ಕಳೇ, ನ್ಯೂಟನ್ನ ಚಲನೆಯ ಮೂರನೇ ನಿಯಮವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸೊ ನಾವು ಏನ್ ಮಾಡ್ತೀವಿ, ಮತ್ತೊಂದು ಸಾಧನವನ್ನ ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ. ಅರ್ಥ ಇದೆ ಅಂತ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ ಒಂದು PVC ಪೈಪ್ ಹಾಕೊಂಡು PVC ಪೈಪ್ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಬೇರಿಂಗ್ ಹಾಕಿದ್ವಿ. ಏನಾಕಿದ್ದೇನೆ, ಸುಲಭವಾಗಿ ತಿರುಗಿ ಒಂದು ಬೇರಿಂಗ್ ಹಾಕಿದ್ದೀನಿ. ಜೊತೆಗೆ ಇಲ್ಲೊಂದು ಮೋಟರ್ ಇದೆ, ಒಂದು ಫ್ಯಾನ್ ಫಿಕ್ಸ್ ಆಗಿದೆ. ಇಲ್ಲೊಂದು ಇದರ ವಿರುದ್ಧ ದಿಕ್ಕಲ್ಲಿ ಇಲ್ಲೊಂದು ಮೋಟರ್ ಇದೆ, ಒಂದು ಫ್ಯಾನ್ ಫಿಕ್ಸ್ ಆಗಿದೆ. ಮತ್ತೆ ಎರಡಕ್ಕೂ ಸಹ ಏನಾಗುತ್ತೆ, ಬ್ಯಾಟರಿ ವಿದ್ಯುತ್ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ. ಮತ್ತೆ ಇದು ರನ್ ಮಾಡೋದನ್ನ ಮಾಡಕ್ಕೆ ಒಂದು ಏನ್ ಮಾಡಿದ್ವಿ ಅಂದ್ರೆ ಒಂದು ಸ್ವಿಚ್ ಅನ್ನು ಹಾಕಿದ್ವಿ. ಅರ್ಥ ಆಯ್ತಾ? ಸ್ವಿಚ್ ಅನ್ನ ಹಾಕಿದಾಗ ಈ ಮೋಟರ್ ಗಾಳಿಯನ್ನ ಈ ದಿಕ್ಕಲ್ಲಿ, ಈ ಒಂದು ಫ್ಯಾನ್ ಏನ್ ಮಾಡುತ್ತೆ, ಗಾಳಿಯನ್ನ ಈ ದಿಕ್ಕಲ್ಲಿ ತಳ್ಳುತ್ತೆ. ಅದೇ ರೀತಿ ಈ ಒಂದು ಫ್ಯಾನ್ ಮೋಟರ್ ಏನ್ ಮಾಡುತ್ತೆ, ಗಾಳಿಯನ್ನ ಈ ದಿಕ್ಕಲ್ಲಿ ತಳ್ಳುತ್ತೆ. ತಳ್ಳಿದಾಗ ಇದು ಯಾವ ದಿಕ್ಕಲ್ಲಿ ಚಲಿಸುತ್ತೆ ಅಂತ ಅಂತಕ್ಕಂಥದ್ದು ಗಮನಿಸಬೇಕು. ಅರ್ಥ ಆಯ್ತಪ್ಪ? ನೋಡಿ, ಈ ಮೋಟರ್ ಗಾಳಿಯನ್ನ ಈ ದಿಕ್ಕಲ್ಲಿ ತಳ್ಳಿದಾಗ ಇದು ಹಿಂದಕ್ಕೆ ತಳ್ಳಲ್ಪಡುತ್ತದೆ. ಅರ್ಥ ಆಯ್ತಾ? ಈ ಮೋಟರ್ ಗಾಳಿಯನ್ನ ಈ ದಿಕ್ಕಲ್ಲಿ ತಳ್ಳಿದಾಗ ಏನಾಗುತ್ತೆ, ಇದು ಹಿಂದಕ್ಕೆ ತಳ್ಳಲ್ಪಟ್ಟು ನಮ್ಮ ಒಟ್ಟಾರೆ ವೃತ್ತೀಯ ಚಲನೆ ಉಂಟಾಗುತ್ತೆ. ಏನುಂಟಾಗುತ್ತೆ, ನೋಡೋಣ
ಈ ಮೋಟರ್ ಯಾವ ದಿಕ್ಕು ತಳ್ತಾ ಇದೆ? ಮತ್ತೆ ಈ ತರ ತಳ್ಳಬೇಕಾದಾಗ ಈ ಒಂದು ಸಾಧನದ ಚಲನೆಯನ್ನು ಗಮನಿಸಿ. ಈ ಮೋಟರ್ ಹಿಂದೆ ತಳ್ಳಲ್ಪಡ್ತಾ ಇದೆ, ಕಾಣ್ತಾ ಇದೆ ಕೈನಾ? ಏನ್ ಮಾಡ್ತಾ ಇದೆ? ಇದು ತಳ್ತಾ ಇದೆಯಾ? ಏನ್ ಮಾಡ್ತಾ ಇದೆ ಅಂದ್ರೆ ಈ ಮೋಟ್ರು ಹಿಂದಕ್ಕೆ ಹೋಗ್ತಾ ಇದೆ, ಈ ಮೋಟ್ರು ಈಗ ನನ್ನಡೆ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಇದರ ನಿರಂತರ ಚಲನೆ ಏನಾಗ್ತದೆ ಅಂದ್ರೆ ವೃತ್ತಿಯ ಚಲನೆಯನ್ನ ಉಂಟು ಮಾಡುತ್ತೆ. ಸೊ ಅದನ್ನ ನೀವು ಇಲ್ಲಿ ನೋಡಬಹುದು. ನೋಡಿ, ಅರ್ಥ ಇದೆಯಾ? ಅರ್ಥ ಇದೆಯಪ್ಪ? ಇಲ್ಲಿ ನ್ಯೂಟನ್ನ ಚಲನೆಯ ಯಾವ ನಿಯಮ ಕೆಲಸ ಮಾಡಿದೆ? ಯಾವ ನಿಯಮ ಕೆಲಸ ಮಾಡಿದೆ? ಮೂರನೆಯ ನಿಯಮ. ಸೊ ಮೂರನೇ ನಿಯಮ ಏನು